ಸ್ವಾಗತ. ಇವತ್ತು ನಾವು ಲೂಕನ ಸುವಾರ್ತೆಯ ಒಂದು ಕುತೂಹಲಕಾರಿ ಭಾಗವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಅಧ್ಯಾಯ 12 ವಚನ 39-48. ನಮ್ಹತ್ರ ಬರೀ ಬೈಬಲ್ ಭಾಗ ಮಾತ್ರ ಅಲ್ಲ, ಅದರ ಬಗ್ಗೆ ಕೆಲವು ವಿಶ್ಲೇಷಣೆಗಳು, ಬೇರೆ ಬೇರೆ ವ್ಯಾಖ್ಯಾನಗಳು, ಕೇರುಗರೊಬ್ಬರ ಟಿಪ್ಪಣಿಗಳೂ ಇವೆ. ಹೌದು. ಈ ಎಲ್ಲ ಆಧಾರಗಳನ್ನ ಇಟ್ಕೊಂಡು ಯೇಸುವಿನ ಎಚ್ಚರಿಕೆ ಮತ್ತೆ ಜವಾಬ್ದಾರಿ, ವಿಶೇಷವಾಗಿ ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗುವುದು ಅನ್ನೋ ಒಂದು ತತ್ವ ಇದೆಯಲ್ಲ, ಅದನ್ನ ಆ ಹೊಸ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಖಂಡಿತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಖಂಡಿತ. ಈ ಭಾಗ ನೋಡಕ್ಕೆ ಸುಲಭ ಅನ್ಸಿದ್ರು ಸ್ವಲ್ಪ ಅದರೊಳಗೆ ಇಳಿದಾಗ ಅದು ನಮ್ಮ ಆಧ್ಯಾತ್ಮಿಕ ಜಾಗರೂಕತೆ ಬಗ್ಗೆ, ನಮಗೆ ಕೊಟ್ಟಿರೋ ಜವಾಬ್ದಾರಿಗಳ ಬಗ್ಗೆ ತುಂಬ ಗಂಭೀರವಾದ ಪ್ರಶ್ನೆಗಳನ್ನೇ ಕೇಳುತ್ತೆ. ಹೌದು. ಕೆಲವು ವ್ಯಾಖ್ಯಾನಕಾರರು ನೀವು ಹೇಳಿದ ಆಧಾರಗಳಲ್ಲಿ ನೋಡಿದ ಹಾಗೆ ಇದರ ಕ್ರಾಂತಿಕಾರಿ ಸಂದೇಶವನ್ನು ಒತ್ತಿ ಹೇಳ್ತಾರೆ. ಅಂದ್ರೆ ಬರೀ ಕಾಯೋದಲ್ಲ, ಸಕ್ರಿಯವಾಗಿ ಸಿದ್ಧರಾಗಿರೋದು ಅಂದ್ರೆ ಹೇಗೆ ಅಂತ. ಮೊದಲಿಗೆ ಆ ಕಳ್ಳನ ಹೋಲಿಕೆ ಇದೆಯಲ್ಲ, ವಚನ 39-40ರಲ್ಲಿ ಅದು ಸ್ವಲ್ಪ ಏನನ್ಸುತ್ತೆ ಅಂದ್ರೆ, ಯೇಸು ಯಾಕೆ ತನ್ನ ಬರೋಣವನ್ನ ಕಳ್ಳನಿಗೆ ಹೋಲಿಸ್ತಾನೆ? ಇದೇನಾದ್ರೂ ನೆಗೆಟಿವ್ ಸೂಚನೆನಾ? ಅದು ಸಾಮಾನ್ಯವಾಗಿ ಬರೋ ಪ್ರಶ್ನೆನೇ. ಆದರೆ ಆಧಾರಗಳು ಹೇಳೋ ಹಾಗೆ ಹೋಲಿಕೆಯ ಫೋಕಸ್ ಯೇಸುವಿನ ಗುಣ ಅಲ್ಲ, ಬದಲಿಗೆ ಆತನ ಬರೋಣದ ಅನಿರೀಕ್ಷಿತತೆ. ಸರಿ ಸರಿ. ಅನ್ಎಕ್ಸ್ಪೆಕ್ಟೆಡ್ನೆಸ್. ಹೌದು. ಕಳ್ಳ ಹೇಗೆ ಟೈಮ್ ಹೇಳಿ ಬರಲ್ವೋ ಹಾಗೇನೆ ನರಪುತ್ರನ ಬರೋಣ ಕೂಡ. ಆಕ್ಚುಲಿ ಹಿಂದಿನ ವಚನಗಳಲ್ಲೇ 12:35-38ರಲ್ಲಿ ಸಿದ್ಧವಾಗಿರಿ ಅಂತ ಹೇಳಿದ್ಮೇಲೆ ಈ ಹೋಲಿಕೆ ಯಾಕೆ ಸಿದ್ಧತೆ ಬೇಕು ಅನ್ನೋದಕ್ಕೊಂದು ಒಂಥರ ಶಾರ್ಪ್ ಆದ ಚಿತ್ರಣ ಕೊಡುತ್ತೆ. ಹೌದು ಹೌದು. ಒಂದು ಮೂಲದಲ್ಲಿ ಹೇಳೋ ಹಾಗೆ ಮೊದಲ ಶತಮಾನದ ಕೇಳುಗರಿಗೆ ಈ ಹೋಲಿಕೆ ನಮ್ಗಿಂತ ಹೆಚ್ಚು ಶಾಕಿಂಗ್ ಆಗಿರಬಹುದು. ಯಾಕಂದ್ರೆ ಅವರ ಮೆಸ್ಸಿಯನ ನಿರೀಕ್ಷೆಗೆ ಇದು ಒಂಥರ ವಿರುದ್ಧವಾಗಿತ್ತು. ಹೌದು, ಅನಿರೀಕ್ಷಿತತೆ. ಮನೆಯ ಯಜಮಾನನಿಗೆ ಕಳ್ಳನು ಯಾವ ಘಳಿಗೆಯಲ್ಲಿ ಬರುತ್ತಾನೆಂದು ತಿಳಿದಿದ್ದರೆ ವಚನ 39 ಅವನು ಕನ್ನ ಹಾಕಲು ಬಿಡ್ತಿರ್ಲಿಲ್ಲ ಅಂತ. ಅಂದ್ರೆ ಗೊತ್ತಿದ್ರೆ ಮಾತ್ರ ರೆಡಿಯಾಗೋದಲ್ಲ, ಗೊತ್ತಿಲ್ಲದ ಕಾರಣ ಯಾವಾಗ್ಲೂ ರೆಡಿ ಇರಬೇಕು ಅನ್ನೋ ಒತ್ತಾಯ. ಇದು ಸುಮ್ನೆ ಕಾಯೋದಕ್ಕಿಂತ ಏನೋ ಜಾಸ್ತಿ ಅಲ್ವಾ? ನಿಖರವಾಗಿ ವಚನ 40 ಅದನ್ನೇ ಸ್ಪಷ್ಟಪಡಿಸೋದು. ನೀವು ಸಹ ಸಿದ್ಧರಾಗಿರಿ, ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಘಳಿಗೆಯಲ್ಲಿ ಬರುವನು. ಇಲ್ಲಿ ನರಪುತ್ರ ಅನ್ನೋ ಪದ ಇದೆಯಲ್ಲ, ಅದು ಯೇಸುವಿನ ಅಧಿಕಾರ, ಆತನ ವಾಪಸಾತಿಯನ್ನ ನೆನಪಿಸಿತ್ತು. ಹಾಗಾಗಿ ಈ ಎಚ್ಚರಿಕೆಗೆ ಇನ್ನೂ ಗಾಂಭೀರ್ಯ ಬರುತ್ತೆ. ಸಿದ್ಧತೆ ಅನ್ನೋದು ಒಂದು ಸಾರಿ ಆಗಿ ಮುಗಿಯೋ ಘಟನೆ ಅಲ್ಲ, ಅದೊಂದು ನಿರಂತರ ಸ್ಥಿತಿ, ಒಂದು ಜೀವನ ವಿಧಾನ. ಇದು ಸುಮ್ನೆ ಕೂತು ಕಾಯೋದಲ್ಲ, ಆಕ್ಟಿವ್ ಆಗಿ ಅಲರ್ಟ್ ಆಗಿರೋದು. ಈ ಯಾವಾಗ್ಲೂ ಸಿದ್ಧರಾಗಿರಿ ಅನ್ನೋದರ ತೀವ್ರತೆ ಗೊತ್ತಾದ ಕೂಡ್ಲೇ ಪೇತ್ರ ಒಂದ್ ಪ್ರಶ್ನೆ ಕೇಳ್ತಾನೆ ವಚನ 41ರಲ್ಲಿ. ಪ್ರಭು, ನೀವು ಹೇಳಿದ ಈ ಸಾಮತಿ ನಮಗೆ ಮಾತ್ರವೋ ಅಥವಾ ಎಲ್ಲರಿಗೋ ಅಂತ. ಇದು ತುಂಬಾ ಪ್ರಾಕ್ಟಿಕಲ್ ಪ್ರಶ್ನೆ ಅಲ್ವಾ? ಹೌದು ಹೌದು. ಈ ಎಚ್ಚರಿಕೆ ನಮ್ಗೆ ಅಂದ್ರೆ ಲೀಡರ್ಸ್ಗೆ ಅಥವಾ ಎಲ್ಲಾ ಫಾಲೋವರ್ಸ್ಗೂ ಅನ್ವಯಿಸುತ್ತಾ ಅಂತ ಕೆಲವು ಟಿಪ್ಪಣಿಗಳಲ್ಲಿ ಚರ್ಚೆ ನಡೆದಿದೆ. ಅಂದ್ರ ಪೇತ್ರನ ಉದ್ದೇಶ ನಿಜವಾಗ್ಲೂ ಕ್ಲಾರಿಫಿಕೇಶನ್ ಬೇಕು ಅಂತನಾ ಅಥವಾ ನಾಯಕರಿಗೆ ಏನಾದ್ರೂ ಸ್ಪೆಷಲ್ ಸ್ಟೇಟಸ್ ಇದೆಯಾ ಅಂತ ತಿಳ್ಕೊಳ್ಳೋಕ ಅಂತ. ಆ ಪ್ರಶ್ನೆಯ ಹಿನ್ನೆಲೆ ಏನೇ ಇರ್ಲಿ, ಯೇಸುವಿನ ಉತ್ತರ ನೋಡಿ, ಅದು ನೇರವಾಗಿಲ್ಲ. ಇವರಿಗೆ ಮಾತ್ರ ಅಥವಾ ಎಲ್ರಿಗೂ ಅಂತ ಹೇಳೋ ಬದಲು ಆತ ಒಂದು ಕತೆ ಹೇಳ್ತಾನೆ, ಜವಾಬ್ದಾರಿಯ ಸ್ವರೂಪವನ್ನು ವಿವರಿಸೋಕೆ. ಅದೇ ಮೇಸ್ತ್ರಿಯ ದೃಷ್ಟಾಂತ. ಆ ಮೇಸ್ತ್ರಿ ಅಂದ್ರೆ ಸ್ಟ್ಯೂವರ್ಡ್. ಹೌದು, ಸ್ಟ್ಯೂವರ್ಡ್ ಅಂದ್ರೆ ಮನೆಯ ಯಜಮಾನನ ನಂಬಿಕೆಗೆ ಪಾತ್ರನಾದವನು, ಆತನ ಇಡೀ ಮನೆಯ ವ್ಯವಹಾರಗಳನ್ನ ನೋಡ್ಕೊಳ್ಳೋನು. ಮುಖ್ಯವಾಗಿ ಬೇರೆ ಸೇವಕರ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದು. ಈ ಮೇಸ್ತ್ರಿಗೆ ಇರಬೇಕಾದ ಮುಖ್ಯ ಗುಣಗಳು ಯಾವುದು? ಯೇಸು ಅದನ್ನು ಹೇಗೆ ಹೇಳ್ತಾನೆ? ವಚನ 42ರಲ್ಲಿ 2 ಮುಖ್ಯ ಗುಣಗಳನ್ನ ಹೇಳಲಾಗತ್ತೆ. ಪ್ರಾಮಾಣಿಕನೂ ವಿವೇಕಿಯೂ, ಫೇತ್ಫುಲ್ ಅಂಡ್ ವೈಸ್. ಪ್ರಾಮಾಣಿಕತೆ ಅಂದ್ರೆ ಯಜಮಾನನಿಗೆ ಲಾಯಲ್ ಆಗಿರೋದು, ಕೊಟ್ಟ ಕೆಲ್ಸನ ಶ್ರದ್ಧೆಯಿಂದ ಮಾಡೋದು. ವಿವೇಕ ಅಂದ್ರೆ ಸರಿಯಾದ ಟೈಮ್ನಲ್ಲಿ ಸರಿಯಾದ್ದನ್ನ ಮಾಡೋ ತಿಳುವಳಿಕೆ. ಇಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ದವಸಧಾನ್ಯವನ್ನ ಹಂಚೋದು ಅಂತ ಇದೆಯಲ್ಲ, ಅಂದ್ರೆ ತನ್ನ ಕೆಳಗಿರೋ ಸೇವಕರ ಅಗತ್ಯಗಳನ್ನ ಸರಿಯಾಗಿ ಪೂರೈಸೋದು. ಇದು ಬರೀ ಅಡ್ಮಿನಿಸ್ಟ್ರೇಟಿವ್ ಜವಾಬ್ದಾರಿ ಅಲ್ಲ, ಇದು ಒಂದು ನೈತಿಕ ಜವಾಬ್ದಾರಿನೂ ಹೌದು. ಸರಿ. ಒಂದು ವೇಳೆ ಈ ಮೇಸ್ತ್ರಿ ಪ್ರಾಮಾಣಿಕನಾಗಿದ್ರೆ, ವಿವೇಕಿಯಾಗಿದ್ರೆ ಏನಾಗತ್ತೆ? ಯಜಮಾನ ವಾಪಸ್ ಬಂದಾಗ ಇವನು ಚೆನ್ನಾಗಿ ಕೆಲ್ಸ ಮಾಡ್ತಾ ಇರೋದು ಕಂಡ್ರೆ, ವಚನ 43 ಅವನನ್ನ ಧನ್ಯನು ಅಂತ ಕರೆಯಲಾಗುತ್ತೆ. ಆದ್ರೆ ಬಹುಮಾನ ಅಷ್ಟಕ್ಕೆ ನಿಲ್ಲಲ್ಲ.
ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಜಮಾನ ಅವನನ್ನ ತನ್ನ ಎಲ್ಲಾ ಆಸ್ತಿಪಾಸ್ತಿಗೆ ಅಧಿಕಾರಿಯನ್ನಾಗಿ ಮಾಡ್ತಾನೆ. ವಚನ 44. ಇದು ಆಶ್ಚರ್ಯ ಅಲ್ವಾ? ನಿಷ್ಠೆಗೆ ಬಹುಮಾನ ವಿಶ್ರಾಂತಿಯಲ್ಲ, ಇನ್ನೂ ಹೆಚ್ಚಿನ ಜವಾಬ್ದಾರಿ. ನಮ್ಮ ಸಾಮಾನ್ಯ ಯೋಚನೆಗೆ ಒಂಥರ ವಿರುದ್ಧ ಇದು. ಖಂಡಿತವಾಗಿಯೂ ದೇವರ ರಾಜ್ಯವಲ್ಲಿ ನಂಬಿಕಸ್ಥತೆಗೆ ಸಿಗೋ ಪ್ರತಿಫಲ ಜವಾಬ್ದಾರಿಯಿಂದ ಮುಕ್ತಿಯಲ್ಲ, ಬದಲಿಗೆ ಇನ್ನೂ ದೊಡ್ಡ ಜವಾಬ್ದಾರಿ. ಆದರೆ ಯೇಸು ಇನ್ನೊಂದು ಸಾಧ್ಯತೆಯನ್ನು ಹೇಳ್ತಾನೆ. ಆ ಮೇಸ್ತ್ರಿ ದುರುಳನಾದ್ರೆ, ವಚನ 45, ಅವನ ಮನಸ್ಸಲ್ಲಿ ನನ್ನ ಯಜಮಾನ ಬರೋಕೆ ತಡ ಮಾಡ್ತಾನೆ ಅನ್ನೋ ಯೋಚನೆ ಬಂದ್ರೆ. ಇದು ಬಹಳ ಮುಖ್ಯ ಅನ್ಸುತ್ತೆ. ಯಜಮಾನನ ವಿಳಂಬವನ್ನ ಒಂದು ಅವಕಾಶವಾಗಿ ಕೆಟ್ಟದ್ದಕ್ಕೆ ಬಳಸ್ಕೊಳ್ಳೋ ಸಾಧ್ಯತೆ. ಹೌದು. ಆ ಯೋಚನೆ ಬಂದ ತಕ್ಷಣ ಅವನ ನಡತೆ ಪೂರ್ತಿ ಚೇಂಜ್ ಆಗತ್ತೆ. ಬೇರೆ ಸೇವಕರನ್ನ ಹೊಡೆಯೋದು, ಮಿತಿಮೀರಿ ತಿನ್ನೋದು, ಕುಡಿಯೋದು, ಅಂದ್ರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋಕೆ ಶುರು ಮಾಡ್ತಾನೆ. ತನ್ನ ಜವಾಬ್ದಾರಿನೇ ಮರೀತಾನೆ. ಹಾಗೇನಾಗತ್ತೆ, ಯಜಮಾನನು ಅವನು ನಿರೀಕ್ಷಿಸದ ದಿನದಲ್ಲಿ ಅವನಿಗೆ ತಿಳಿಯದ ಗಳಿಗೆಯಲ್ಲಿ ಬರ್ತಾನೆ. ವಚನ 46 ನೋಡಿ, ಮತ್ತೆ ಅದೇ ಅನಿರೀಕ್ಷಿತತೆ. ಆದರೆ ಈ ಸಾರಿ ದುರುಳ ಸೇವಕನಿಗೆ ಇದು ವಿನಾಶಕಾರಿ. ಶಿಕ್ಷೆ ಬಹಳ ಕಠಿಣವಾಗಿದೆ. ಆಕ್ಚುಲಿ ಮೂಲ ಗ್ರೀಕ್ ಪದ ಡಿಚೋಟೊಮೆಯೋ ಅಂದ್ರೆ 2 ತುಂಡಾಗಿ ಕತ್ತರಿಸುವುದು. ಇದು ಅಕ್ಷರಶಃನ ಅಥವಾ ತೀವ್ರ ಶಿಕ್ಷೆಗೆ ಒಂದು ಸಾಂಕೇತಿಕ ಪದನ ಅಂತ ವಿದ್ವಾಂಸರಲ್ಲಿ ಚರ್ಚೆ ಇದೆ. ಆದ್ರೆ ಮೆಸೇಜ್ ಕ್ಲಿಯರ್ ಆಗಿದೆ. ನಂಬಿಕೆ ದ್ರೋಹಕ್ಕೆ ತುಂಬಾ ಗಂಭೀರವಾದ ಪರಿಣಾಮಗಳಿವೆ. ಅವನನ್ನ ವಿಶ್ವಾಸವಿಹೀನರ ಗುಂಪಿಗೆ ಸೇರಿಸಲಾಗುತ್ತೆ. ಅಬ್ಬಾ, ಇದು ನಿಜಕ್ಕೂ ಎಚ್ಚರಿಕೆಯ ಮಾತು. ನಿಷ್ಠೆಗೆ ದೊಡ್ಡ ಜವಾಬ್ದಾರಿ, ನಂಬಿಕೆ ದ್ರೋಹಕ್ಕೆ ಕಠಿಣ ಶಿಕ್ಷೆ. ಆದ್ರೆ ಶಿಕ್ಷೆಯ ವಿಷಯದಲ್ಲೂ ಒಂದು ವ್ಯತ್ಯಾಸ ಇದೆ ಅಂತ ಮುಂದಿನ ವಚನಗಳು 47 ಮತ್ತು 48 ಹೇಳ್ತವಲ್ಲ. ಅಂದ್ರೆ ಎಲ್ರಿಗೂ ಒಂದೇ ತರಹ ಶಿಕ್ಷೆ ಇರಲ್ವಾ? ಅದು ಹೇಗೆ? ಹೌದು. ವಚನ 47 ಮತ್ತು 48 ನ್ಯಾಯದ ಒಂದು ಸೂಕ್ಷ್ಮ ತತ್ವವನ್ನ ಹೇಳುತ್ತೆ. ಯಜಮಾನನ ಇಚ್ಛೆ ಅಂದ್ರೆ ಏನು ಸರಿ ಏನು ತಪ್ಪು ಅಂತ ಗೊತ್ತಿದ್ದು ಅದನ್ನ ಪಾಲಿಸ್ದೆ ಸಿದ್ಧನಾಗಿರದ ಸೇವಕನಿಗೆ ಹೆಚ್ಚು ಶಿಕ್ಷೆ, ಹೆಚ್ಚು ಹೊಡೆತಗಳು ಅಂತ ಹೇಳಿದೆ. ಆದ್ರೆ ಯಜಮಾನನ ಇಚ್ಛೆ ಏನು ಅಂತ ಗೊತ್ತಿಲ್ಲದೆ ತಪ್ಪು ಮಾಡಿದವನಿಗೆ ಕಡಿಮೆ ಶಿಕ್ಷೆ, ಕಡಿಮೆ ಹೊಡೆತಗಳು. ಅಂದ್ರೆ ಗೊತ್ತಿಲ್ಲದೆ ಇರೋದು ಪೂರ್ತಿ ಕ್ಷಮೆ ಅಲ್ಲ, ಆದ್ರೆ ಶಿಕ್ಷೆಯ ತೀವ್ರತೆ ಕಮ್ಮಿ ಆಗತ್ತೆ. ಇದು ದೇವರ ನ್ಯಾಯ ಕೇವಲ ಕೆಲಸವನ್ನ ಮಾತ್ರ ಅಲ್ಲ, ಅದರ ಹಿಂದಿನ ಅರಿವು, ಉದ್ದೇಶವನ್ನು ನೋಡುತ್ತೆ ಅಂತ ತೋರಿಸುತ್ತಾ. ಖಂಡಿತ ಇದು ಜ್ಞಾನದ ಜೊತೆ ಬರೋ ಹೊಣೆಗಾರಿಕೆಯನ್ನ ಎತ್ತಿ ತೋರಿಸುತ್ತೆ. ಆದರೆ ಮುಖ್ಯವಾಗಿ ಇದು ನಮ್ಮನ್ನ ವಚನ 48ರ ಕೊನೆಯಲ್ಲಿರೋ ಒಂದು ಕೇಂದ್ರ ಸೂತ್ರಕ್ಕೆ ತರುತ್ತೆ. ಅದೇ ಈ ಪೂರ್ತಿ ಭಾಗದ ಸಾರಾಂಶ ಇದ್ದಾಗೆ. ಅದೇ ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗೋದು, ಇನ್ನೂ ಹೆಚ್ಚು ವಹಿಸಿಕೊಂಡವನಿಂದ ಇನ್ನೂ ಹೆಚ್ಚಾಗಿ ಕೇಳಲಾಗೋದು. ಹೌದು. ಈ ತತ್ವವನ್ನ ಪೇತ್ರನ ಮೂಲ ಪ್ರಶ್ನೆಗೆ ಲಿಂಕ್ ಮಾಡಿದ್ರೆ ಉತ್ತರ ಸಿಕ್ಕಿದಾಗಾಯ್ತು. ಇದು ಎಲ್ಲರಿಗೂ ಅನ್ವಯಿಸತ್ತೆ, ಆದ್ರೆ ಎಲ್ಲರಿಗೂ ಒಂದೇ ರೀತಿ ಅಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಜವಾಬ್ದಾರಿಯ ಮಟ್ಟ, ದೇವ್ರು ನಮ್ಗೆ ಕೊಟ್ಟಿರೋ ಜ್ಞಾನ, ಅವಕಾಶಗಳು, ಸಂಪನ್ಮೂಲಗಳು ಅದಕ್ಕೆ ತಕ್ಕಂತೆ ಇರತ್ತೆ, ಹೌದಲ್ವಾ? ನಿಖರವಾಗಿ. ಹೆಚ್ಚು ಜ್ಞಾನ, ಹೆಚ್ಚು ಅವಕಾಶ, ಹೆಚ್ಚು ಪ್ರಭಾವ, ಹೆಚ್ಚು ಸಂಪನ್ಮೂಲ, ಇದೆಲ್ಲವೂ ಹೆಚ್ಚಿನ ಹೊಣೆಗಾರಿಕೆಯನ್ನ ತರುತ್ತೆ. ಒಂದು ಮೂಲದಲ್ಲಿ ಇದನ್ನ ನಾಯಕತ್ವದ ಜವಾಬ್ದಾರಿಗೆ ನೇರವಾಗಿ ಅನ್ವಯಿಸಿ ವಿವರಿಸಿದ್ದಾರೆ. ನಾಯಕರು ಹೆಚ್ಚು ವಹಿಸಿಕಟ್ಟವರು ಆಗಿರೋದ್ರಿಂದ ಅವರಿಂದ ಹೆಚ್ಚು ಕೇಳಲಾಗುವುದು. ಆದರೆ ಇದು ಬರೀ ನಾಯಕರಿಗೆ ಮಾತ್ರ ಸೀಮಿತ ಅಲ್ಲ. ಹಾಗಾದ್ರೆ ಈ ಎಲ್ಲ ಮಾತುಗಳು, ಕಳ್ಳನ ಹೋಲಿಕೆ, ಮೇಸ್ತ್ರಿಯ ಕಥೆ, ಶಿಕ್ಷೆಯಲ್ಲಿ ವ್ಯತ್ಯಾಸ, ಈ ಹೊಣೆಗಾರಿಕೆಯ ತತ್ವ, ಇದೆಲ್ಲ ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಪಡುತ್ತೆ? ಕ್ರಿಸ್ತನ ಅನಿರೀಕ್ಷಿತ ಬರೋಣದ ಯೋಚನೆ ನಮ್ಮ ದಿನನಿತ್ಯದ ನಿರ್ಧಾರಗಳ ಮೇಲೆ, ನಮ್ಮ ಕೆಲಸ, ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರಬೇಕು? ಇದು ನಮ್ಮನ್ನ ಬರೀ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದರಿಂದ ಇವತ್ತು ವರ್ತಮಾನದಲ್ಲಿ ಜವಾಬ್ದಾರಿಯಿಂದ ಬದುಕೋಕೆ ಪ್ರೇರೇಪಿಸುತ್ತೆ ಅಂತ ಹೇಳ್ಬೋದು. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಮೇಸ್ತ್ರಿಗಳು. ಹೇಗೆ? ಆತ ನಮ್ಗೆ ಜೀವ ಕೊಟ್ಟಿದ್ದಾನೆ, ಸಮಯ, ಸಾಮರ್ಥ್ಯಗಳು, ಸಂಪನ್ಮೂಲಗಳು, ಸಂಬಂಧಗಳು, ಮತ್ತೆ ತುಂಬಾ ಮುಖ್ಯವಾಗಿ ಸುವಾರ್ತೆಯ ಮೂಲಕ ಆತನ ಜ್ಞಾನ, ಇದನ್ನೆಲ್ಲ ನಮಗೆ ವಹಿಸ್ಕೊಟ್ಟಿದ್ದಾನೆ. ಇವುಗಳನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ನಾವು ಉತ್ತರ ಕೊಡಬೇಕಾಗತ್ತೆ. ವಿವೇಕಿ ಸೇವಕ ಮತ್ತು ದುರುಳ ಸೇವಕ, ಈ ಎರಡೂ ಪಾತ್ರಗಳು ನಮ್ಮ ದಿನನಿತ್ಯದ ಆಯ್ಕೆಗಳಲ್ಲಿ ಹೇಗೆ ಕಾಣಿಸ್ಕೊಳ್ಬೋದು? ವಿವೇಕಿ ಸೇವಕ ತನಗೆ ವಹಿಸಿದ್ದನ್ನ, ಅದು ತನ್ನ ಕೆಲಸ ಇರ್ಬೋದು, ಕುಟುಂಬದ ಜವಾಬ್ದಾರಿ ಇರ್ಬೋದು, ಸಭೆಯಲ್ಲಿ ಸೇವೆ ಇರ್ಬೋದು, ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ತಾನೆ. ಅವನು ಕಾಲಕ್ಕೆ ತಕ್ಕ ಆಹಾರ ಕೊಡ್ತಾನೆ, ಅಂದ್ರೆ ಬೇರೆಯವರ ಅಗತ್ಯ ಪೂರೈಸೋಕೆ ತನ್ಗಿರೋ ಸಂಪನ್ಮೂಲಗಳನ್ನ ಬಳಸ್ತಾನೆ. ಅದು
ಮೆಟೀರಿಯಲ್ ಆಗಿರ್ಬೋದು, ಎಮೋಷನಲ್ ಆಗಿರ್ಬೋದು ಅಥವಾ ಸ್ಪಿರಿಚುವಲ್ ಆಗಿರ್ಬೋದು. ಹಾಗಾದ್ರೆ ದುರುಳ ಸೇವಕ ದುರುಳ ಸೇವಕ ಯಜಮಾನ ತಡ ಮಾಡ್ತಾನೆ ಅಂತ ಟೈಮ್ ವೇಸ್ಟ್ ಮಾಡ್ತಾನೆ, ಅಧಿಕಾರ ದುರುಪಯೋಗ ಮಾಡ್ತಾನೆ, ಸ್ವಾರ್ಥಕ್ಕಾಗಿ ಬದುಕ್ತಾನೆ, ಬೇರೆಯವರನ್ನ ನಿರ್ಲಕ್ಷ್ಯ ಮಾಡ್ತಾನೆ ಅಥವಾ ನುಯಿಸ್ತಾನೆ. ಆಕ್ಚುಲಿ ನಮ್ಮತ್ರ ಇರೋ ಒಂದು ಭಕ್ತಿ ಚಿಂತನೆಯಲ್ಲಿ ಇದನ್ನ ಉದಾಸೀನತೆಯ ಪಾಪ ಅಂತಾರೆ. ಅಂದ್ರೆ ತಪ್ಪು ಮಾಡೋದು ಮಾತ್ರ ಅಲ್ಲ, ಸರಿ ಮಾಡ್ಬೇಕಾದ್ದನ್ನ ಮಾಡದೇ ಇರೋದು ಕೂಡ ನಂಬಿಕೆ ದ್ರೋಹವೇ ಆಗತ್ತೆ. ಮತ್ತು ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗುವುದು ಅನ್ನೋ ತತ್ವ ಇದು ನಮ್ಮೆಲ್ಲರಿಗೂ, ವಿಶೇಷವಾಗಿ ಕ್ರಿಸ್ತನ ಬಗ್ಗೆ, ಆತನ ವಾಕ್ಯದ ಬಗ್ಗೆ ಜ್ಞಾನ ಪಡೆದವರಿಗೆ ಒಂದು ಗಂಭೀರವಾದ ಹೊಣೆಗಾರಿಕೆಯನ್ನ ನೆನಪಿಸುತ್ತೆ. ದೇವರ ಪ್ರೀತಿ ಸತ್ಯ ಗೊತ್ತಿರೋ ನಾವು ಗೊತ್ತಿನದವರಿಗಿಂತ ಹೆಚ್ಚು ಜವಾಬ್ದಾರರು. ಇದು ಭಯ ಹುಟ್ಟಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನವನ್ನ ಉದ್ದೇಶಪೂರ್ವಕವಾಗಿ ಬದುಕೋಕೆ ಒಂದು ಚಾಲೆಂಜ್ ಅಲ್ವಾ? ಹೌದು, ಇದೊಂದು ಗಂಭೀರ ಸವಾಲು, ಆಹ್ವಾನ ಕೂಡ. ಇದು ನಮ್ಮನ್ನ, ನಮ್ಮ ಪ್ರಯಾರಿಟಿಗಳನ್ನ, ನಮ್ಮ ಟೈಮ್ ಹೇಗೆ ಬಳಸ್ತೀವಿ, ನಮ್ಮ ರಿಸೋರ್ಸ್ಗಳನ್ನ ಹೇಗೆ ಬಳಸ್ತೀವಿ ಅಂತ ರೀವ್ಯಾಲ್ಯೂಯೇಟ್ ಮಾಡೋಕ್ಕೆ ಪ್ರೇರೇಪಿಸುತ್ತೆ. ನಾವು ಬರೀ ರಿಸೀವ್ ಮಾಡೋರಾಗಿರದೆ ನಮಗೆ ವಹಿಸಿಕೊಟ್ಟಿರೋ ವರಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸೋ ಮೇಸ್ತ್ರಿಗಳಾಗೋಕೆ ಕರೆಯಲ್ಪಟ್ಟಿದ್ದೀವಿ. ಹಾಗಾದ್ರೆ ಈ ನಮ್ಮ ಇವತ್ತಿನ ಚರ್ಚೆಯಿಂದ, ನಾವು ನೋಡಿದ ಆಧಾರಗಳಿಂದ ನಾವು ಜೊತೆಗೆ ತಗೊಂಡು ಹೋಗ್ಬೋದಾದ ಮುಖ್ಯ ಅಂಶಗಳು ಅಂದ್ರೆ, ಮೊದಲನೇದು, ಯೇಸುವಿನ ಬರಣ ಅನಿರೀಕ್ಷಿತ. ಹಾಗಾಗಿ ನಿರಂತರ ಆಧ್ಯಾತ್ಮಿಕ ಸಿದ್ಧತೆ, ಜಾಗರೂಕತೆ ಬೇಕು. ಹೌದು. ಎರಡನೇದು, ದೇವ್ರು ನಮ್ಗೆ ಕೊಟ್ಟಿರೋ ಪ್ರತಿಯೊಂದು ವರ, ಜ್ಞಾನ, ಅವಕಾಶ, ಆಸ್ತಿ, ಸ್ಥಾನ, ಅದರ ಜೊತೆ ಒಂದು ಪವಿತ್ರವಾದ ಜವಾಬ್ದಾರಿ ಬರುತ್ತೆ. ನಾವೆಲ್ಲ ಮೇಸ್ತ್ರಿಗಳು. ಮತ್ತು ಮೂರನೇದು, ಬಹುಶಃ ಅತ್ಯಂತ ಮುಖ್ಯವಾದದ್ದು, ನಮ್ಮ ಹೊಣೆಗಾರಿಕೆ ನಮಗೆ ಏನು ಕೊಡಲ್ಪಟ್ಟಿದೆಯೋ ಅದಕ್ಕೆ ನೇರವಾಗಿ ಸಂಬಂಧಿಸಿದೆ. ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗುವುದು. ಈ ತತ್ವ ನಮ್ಮನ್ನ ಆತ್ಮಪರಿಶೋಧನೆಗೆ ನಡೆಸಬೇಕು. ನಾವು ಪಡೆದಿರೋದಕ್ಕೆ ತಕ್ಕಂತೆ ಬದುಕ್ತಿದ್ದೀವಾ? ಇದು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುವ ವಿಷಯ. ಕೊನೆಯದಾಗಿ, ಕೇಳುಗರು ಆಲೋಚನೆ ಮಾಡೋಕ್ಕೆ ಒಂದು ಪ್ರಶ್ನೆ ಬಿಡೋಣವೇ? ಹೊಣೆಗಾರಿಕೆ ನಾವು ಪಡೆದದ್ದಕ್ಕೆ ಸಂಬಂಧಿಸಿದ್ದು ಅಂದ್ರೆ, ನಮ್ಮ ಜೀವನದಲ್ಲಿ ನಮಗೆ ಕೊಡಲ್ಪಟ್ಟಿರೋ ವರಗಳು ಯಾವುವು ಅಂತ ನಾವು ಪ್ರಾಮಾಣಿಕವಾಗಿ ಗುರುತಿಸಿದ್ದೀವಾ? ಸಮಯ, ಆರೋಗ್ಯ, ಬುದ್ಧಿಶಕ್ತಿ, ಶಿಕ್ಷಣ, ವೃತ್ತಿ, ಸಂಬಂಧಗಳು, ಆರ್ಥಿಕ ಸ್ಥಿತಿ, ಆಧ್ಯಾತ್ಮಿಕ ತಿಳುವಳಿಕೆ, ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ದೊಡ್ಡದೇ ಇರ್ಬೋದು. ಈ ಪ್ರತಿಯೊಂದರ ಜೊತೆ ಬರೋ ಜವಾಬ್ದಾರಿ ಏನು? ಸಿದ್ಧರಾಗಿರೋದು ಅಂದ್ರೆ ಸುಮ್ನೆ ಕಾಯೋದಲ್ಲ ಅಂದ್ಮೇಲೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮದೇ ಆದ ಸಂದರ್ಭಗಳಲ್ಲಿ ಹೆಚ್ಚು ಪ್ರಾಮಾಣಿಕ ಮತ್ತು ವಿವೇಕಿ ಮೇಸ್ತ್ರಿಗಳಾಗಿ ಬದುಕುವುದು ಪ್ರಾಕ್ಟಿಕಲ್ ಆಗಿ ಹೇಗೆ ಕಾಣಿಸ್ತೆ? ಈ ಪ್ರಶ್ನೆಗಳೊಂದಿಗೆ ನಮ್ಮ ಚಿಂತನೆಯನ್ನ ಮುಂದುವರಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.